1980ರ ಸೆಪ್ಟೆಂಬರ್ 22 ಮಧ್ಯಪ್ರಾಚ್ಯದ ಗಡಿಯುದ್ಧಕ್ಕೂ ಯುದ್ಧದ ಮಬ್ಬು ಕವಿದಿತ್ತು. ಬೆಳಗಿನ ಮೌನವನ್ನು ಮುರಿದು ಇರಾಕ್ ಸೇನೆಯ ಟ್ಯಾಂಕುಗಳು ಇರಾನ್ ಗಡಿಯತ್ತ ಮುನ್ನಡೆಯಿತು. ಆ ದಿನ ಆರಂಭವಾದ ಸಂಘರ್ಷ ಮುಂದಿನ 8 ವರ್ಷಗಳ ಕಾಲ ವಿಶ್ವವನ್ನು ಬೆಚ್ಚಿಬೀಳಿಸುವ ಯುದ್ಧವಾಗಿ ಮಾರ್ಪಟ್ಟಿತು. ಆದರೆ ಈ ಯುದ್ಧವು ಒಂದು ದಿನದಲ್ಲಿ ಹುಟ್ಟಿಕೊಂಡದ್ದಲ್ಲ. ಇದರ ಬೇರುಗಳು ಇತಿಹಾಸದ ಆಳದಲ್ಲಿದ್ದವು. ಇರಾನ್ ಮತ್ತು ಇರಾಕ್ ನಡುವಿನ ಪ್ರಮುಖ ವಿವಾದ ಶಟ್ ಅಲ್ ಅರಬ್ ನದಿ. ಪರ್ಷಿಯನ್ ಗಲ್ಫ್ಗೆ ಸಂಪರ್ಕಿಸುವ ಈ ಜಲಮಾರ್ಗ ತೈಲ ಸಾಗಾಣಿಕೆಗೆ ಅತ್ಯಂತ ಮುಖ್ಯ. ಅದರ ಮೇಲಿನ ನಿಯಂತ್ರಣವು ಕೇವಲ ಆರ್ಥಿಕ ಲಾಭವಷ್ಟೇ ಅಲ್ಲ, ಪ್ರಾದೇಶಿಕ ಪ್ರಭುತ್ವದ ಸಂಕೇತವೂ ಆಗಿತ್ತು. 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಸಂಭವಿಸಿತು. ಹೊಸ ಸರ್ಕಾರವು ಧಾರ್ಮಿಕ ಆಧಾರಿತ ಆಡಳಿತವನ್ನು ಸ್ಥಾಪಿಸಿತು. ಈ ಬದಲಾವಣೆ ಮಧ್ಯಪ್ರಾಚ್ಯದ ರಾಜಕೀಯ ಸಮತೋಲನವನ್ನು ಕದಡಿತು. ಇರಾಕ್ನ ನಾಯಕ ಸದ್ದಾಂ ಹುಸೇನ್ ಈ ಪರಿಸ್ಥಿತಿಯನ್ನು ಅವಕಾಶವೆಂದು ಕಂಡರು. ಇರಾನೊಳಗೆ ಅಸ್ಥಿರತೆ ಇದೆ ಎಂದು ಭಾವಿಸಿ ಶೀಘ್ರ ದಾಳಿ ನಡೆಸಿದರೆ ಜಯ ಸಾಧ್ಯವೆಂದು ನಿರ್ಧರಿಸಿದರು. ಆದರೆ ಯುದ್ಧದ ಲೆಕ್ಕಾಚಾರಗಳು ಬೇಗನೆ ತಪ್ಪಾಗಿದ್ದವು. ಇರಾನ್ ಕಠಿಣ ಪ್ರತಿರೋಧ ತೋರಿತು. ಗಡಿಭಾಗದಲ್ಲಿ ಟ್ರೆಂಚ್ ಯುದ್ಧಗಳು ನಡೆಯಿತು. ಸಾವಿರಾರು ಸೈನಿಕರು ಪ್ರಾಣ ಕಳೆದುಕೊಂಡರು. ನಗರಗಳ ಮೇಲೆ ಕ್ಷಿಪಣಿ ದಾಳಿಗಳು, ತೈಲ ಸಂಗ್ರಹಣೆ ಕೇಂದ್ರಗಳ ಮೇಲೆ ಬಾಂಬ್ ದಾಳಿಗಳು. ಈ ಸಂಘರ್ಷವು ಮಾನವೀಯ ದುರಂತವಾಗಿ ಬೆಳೆಯಿತು. ಈ ಯುದ್ಧದಲ್ಲಿ ಲಕ್ಷಾಂತರ ಜನರು ಸಾವನ್ನಪ್ಪಿದರು. ಅನೇಕ ಕುಟುಂಬಗಳು ತಮ್ಮ ಅಕ್ಕರೆಗಳನ್ನು ಕಳೆದುಕೊಂಡವು. ಎರಡೂ ದೇಶಗಳ ಆರ್ಥಿಕತೆ ಕುಸಿಯಿತು. ತೈಲ ಸಂಪತ್ತಿನ ಮೇಲೆ ನಡೆದ ದಾಳಿಗಳು ಜಾಗತಿಕ ಮಾರುಕಟ್ಟೆಯನ್ನು ಅಸ್ಥಿರಗೊಳಿಸಿತು. ಪರ್ಷಿಯನ್ ಗಲ್ಫ್ ಪ್ರದೇಶವು ಅಂತಾರಾಷ್ಟ್ರೀಯ ರಾಜಕೀಯದ ಕೇಂದ್ರಬಿಂದುವಾಯಿತು. ವಿಶ್ವದ ಮಹಾರಾಷ್ಟ್ರಗಳೂ ಕೂಡ ಈ ಸಂಘರ್ಷದ ಮೇಲೆ ಗಮನಹರಿಸಿತು. ಶಸ್ತ್ರಾಸ್ತ್ರ ಪೂರೈಕೆ, ರಾಜತಾಂತ್ರಿಕ ಒತ್ತಡಗಳು ಮತ್ತು ರಾಜಕೀಯ ಹಸ್ತಕ್ಷೇಪಗಳು ಯುದ್ಧವನ್ನು ಇನ್ನಷ್ಟು ಸಂಕೀರ್ಣಗೊಳಿಸಿತು. 8 ವರ್ಷಗಳ ನಂತರ 1988ರಲ್ಲಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಿಂದ ಯುದ್ಧ ವಿರಾಮ ಘೋಷಿಸಲಾಯಿತು. ಗುಂಡಿನ ಸದ್ದು ನಿಂತಿತು. ಆದರೆ ಯುದ್ಧವೂ ಬಿಟ್ಟ ಗಾಯಗಳು ಆಳವಾಗಿದ್ದವು. ಸಾವಿರಾರು ಯುವಕರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದರು. ನಗರಗಳು ಧ್ವಂಸವಾಗಿದ್ದವು. ಆರ್ಥಿಕ ವ್ಯವಸ್ಥೆಗಳು ಹಿನ್ನಡೆಯಲ್ಲಿದ್ದವು. ಈ ಯುದ್ಧವು ಯಾರಿಗೂ ಸ್ಪಷ್ಟವಾದ ಜಯವನ್ನು ನೀಡಲಿಲ್ಲ. ಆದರೆ ಅದು ಮಧ್ಯಪ್ರಾಚ್ಯದ ಇತಿಹಾಸವನ್ನು ಬದಲಾಯಿಸಿತು. ಇಂದು ಇರಾನ್ ಮತ್ತು ಇರಾಕ್ ದೇಶಗಳು ರಾಜತಾಂತ್ರಿಕ ಹಾಗೂ ಆರ್ಥಿಕ ಸಹಕಾರದ ಮೂಲಕ ಸ್ಥಿರತೆಯ ದಾರಿಯಲ್ಲಿ ಸಾಗಲು ಪ್ರಯತ್ನಿಸುತ್ತಿವೆ. ತೈಲ ವ್ಯಾಪಾರ ಮತ್ತು ಭದ್ರತಾ ಸಹಕಾರದ ಮೂಲಕ ಸಂಬಂಧಗಳನ್ನು ಪುನರ್ನಿರ್ಮಿಸುತ್ತಿವೆ. ಆದರೂ ಇರಾನ್-ಇರಾಕ್ ಯುದ್ಧವು ಇತಿಹಾಸದಲ್ಲಿ ಒಂದು ಕಠಿಣ ಪಾಠವಾಗಿ ಉಳಿದಿದೆ. ಗಡಿ ವಿವಾದಗಳು, ಅಧಿಕಾರದ ಆಸೆ ಮತ್ತು ರಾಜಕೀಯ ಅಸ್ಥಿರತೆ ಇವು ಒಂದಾಗುವಾಗ ಅದರ ಪರಿಣಾಮಗಳು ಪೀಳಿಗೆಯವರೆಗೆ ಪ್ರತಿಧ್ವನಿಸುತ್ತವೆ. ಇದು ಕೇವಲ 2 ರಾಷ್ಟ್ರಗಳ ನಡುವಿನ ಯುದ್ಧವಲ್ಲ, ಇದು ಮಾನವೀಯ ಬೆಲೆಯ ಕಥೆ. ಅಧಿಕಾರ ಮತ್ತು ಪ್ರಭುತ್ವದ ಆಸೆಯ ಬೆಲೆ ಎಷ್ಟು ಭಾರಿಯಾಗಿರಬಹುದು ಎಂಬುದಕ್ಕೆ ಒಂದು ಉದಾಹರಣೆ.